1 2 3 4 5 6 Come on, change your legs. 10 Raju, baile. 1 2 3 4 Hey, welcome to Lee Academy. ನೀವೇನ್ರಿ ಇಲ್ಲಿ? ಅಬ್ಬಬ್ಬಬ್ಬಬ್ಬ, ಇವತ್ತು ನಮ್ಮ ಸ್ಕೂಲ್ಗೆ ಕಳೆ ಬಂತು. ಇವರು ನಮ್ಮ ಹುಡುಗಿ ಪ್ರಶಾಂತ್ ಅಂತ. ಹಾಯ್. ಹೇ ಹಾಯ್, ಹೇಗಿದ್ದೀರಾ? ಬಾಸ್, ನಾವು ಸೇರ್ಕೋಬೋದಾ ನಿಮ್ ಸ್ಕೂಲ್ಗೆ? ಓ ಎಸ್, ಆರಾಮಾಗಿ. ಮದುವೆ ಆದ್ಮೇಲೆ ಫುಲ್ ಮಾರ್ಷಲ್ ಆರ್ಟ್ಸ್ ಬೇಕೇ ಬೇಕಲ್ವಾ? ಆದ್ರೂ ಬಾಸ್, ಈ ಹಳ್ಳಿ ಸ್ಕೂಲ್ ಓಪನ್ ಮಾಡೋದಕ್ಕಿಂತ ಸಿಟಿಲ್ ಮಾಡಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದಿತ್ತಲ್ವಾ? ಇಲ್ಲ ಪ್ರಶಾಂತ್ ಅವ್ರೆ, ನಂಗೆ ದುಡ್ಡಿನ ಆಸೆ ಇಲ್ಲ. ಇದ್ರ ಮೇಲೆ ನಂಗೆ ಚಿಕ್ಕ ವಯಸ್ಸಿಂದ ಒಳ್ಳೆ ಕಷ್ಟಪಟ್ಟು ಕಲ್ತು ಇಷ್ಟಪಟ್ಟು ಹೇಳ್ಕೊಡ್ತಾ ಇದ್ದೀನಿ. ಓಕೆಲಿ, ಮುಂದಿನ ತಿಂಗಳು ನಮ್ಮ ಮದ್ವೆ ಇದೆ, ಖಂಡಿತವಾಗ್ಲೂ ಬರ್ಬೇಕು. ಖಂಡಿತ. ತಗೊಳ್ಳಿ, ನಿಮ್ ಮದ್ವೆಗೂ ನಾವು ಬರ್ತೀವಿ. ಎಲ್ರಿ ಮದ್ವೆ? ನಮ್ ಹುಡುಗಿನು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಹುಡುಗಿನ ಯಾರ್ರೀ ಹುಡುಗಿ? ಇಲ್ಲಿ ಲೀ ಅಂತ. ಲೀನಾ? ಎಸ್. ಅಲ್ಲ ರೀ, ನಿಮ್ ಹೆಸರು ಲೀ, ಈ ಸ್ಕೂಲ್ ಹೆಸರು ಲೀ, ನಿಮ್ ಹುಡುಗಿ ಹೆಸರು ಲೀನಾ? ಎಸ್. ಲೀನಾ ಇಲ್ಲ ಲೀಲನಾ? ಅಮ್ಮ, ಇದ್ಯಾಕ್ಲ ಅಂಜಿ ಜಂಪ್ ಮಾಡೋದ್ ಬಿಟ್ಟು ಆ ಕಡೆಯಿಂದ ಬರ್ತಾ ಇದ್ಯಾ? ಗಂಡಸ್ರ ಕೈಯಲ್ಲಿ ಮಾತ್ರ ಜಂಪ್ ಮಾಡಕ್ಕಾಗದು. ಮಕ್ ನೋಡ್ಬಿಡ್ತೀನಿ. ನನ್ ಗಂಡಸ್ತನದ ಬಗ್ಗೆ ಮಾತಾಡಿದ್ರೆ ಫಸ್ಟ್ ನೀನ್ ಗಂಡಸ ಅಂತ ಪ್ರೂವ್ ಮಾಡ್ಕೊ. ನಾ ಗಂಡಸಕಲ್ಲ. ಹಂಗಾರ ಒಂದ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ? ಹೇಳ ನೋಡುವ. ಲೇ ಸೋಮ, ಬ್ಯಾಡ ಸುಮ್ಕಿರ್ಲೆ, ನಿಂಗೆ ಗೊತ್ತಾಗಕ್ಕಿಲ್ಲ. ನಿಂಗೆ ಗೊತ್ತಾಗಲ್ಲ, ಸುಮ್ಕಿರ್ಲಾ, ನೀ ಕೇಳ. ಇಡೀ ಪ್ರಪಂಚದಲ್ಲಿ ಮನುಷ್ಯರಿಗೆ ಒಂದು ಜಾಗದಲ್ಲಿ ಮಾತ್ರ ಗುಂಗುರ್ ಕೂದ್ಲಿರೋದು, ಅದೆಲ್ಲಿ? ಇದು ಕ್ವಶನ್ ಏನ್ಲ? ಆಡೈಕ್ಳಿಗೂ ಗೊತ್ತು ಎಲ್ಲಿ ಬೆಳೆದಿರ್ತಾವಂತ. ಆಡೈಕ್ಳಿಗೂ ಗೊತ್ತು, ನಮಗೂ ಗೊತ್ತು. ನೀನ್ ಗಣಿಸ್ತಾನೆ ಅಮಿಕಂಡ್ ನೀನ್ ಹೇಳು. ಬ್ಯಾಡಕ್ಕಲ್ಲ ಸೋಮ, ಸೆನ್ಸರ್ ಪ್ರಾಬ್ಲಮ್. ಏಯ್, ಅವ್ರದೇನ್ ಪ್ರಾಬ್ಲಮ್ ಆಗಲ್ಲ. ಎಲ್ರಿಗೂ ಗುಂಗುರ್ ಕೂದ್ಲು ಎಲ್ಲಿರುತ್ತೆ ಗೊತ್ತಾ? ವೆಸ್ಟ್ ಇಂಡೀಸ್ ಅಲ್ಲಿ. ನೋಡ್ರಲ್ಲ, ಹುಡುಗಿ ಬಗ್ಗೆ ಯೋಚನೆ ಮಾಡ್ಕೊಂಡು ಅಡಿಕೆ ಮರದ ಕೆಳಗೆ ನಿಂತ್ಬಿಟ್ಟವನೆ. ಬನ್ನಿ ನೋಡೋಣ. ಹೋಗೋಣ. ಮಿಸ್ಟರ್ ಅಲ್ಲಿ ಎಲ್ಲಪ್ಪ, ಮಿಸ್ ಅಲ್ಲಿ. ಬೇಗ ಬರ್ರಿ. ಎಷ್ಟ್ ಚೆನ್ನಾಗಿ ಮಾಡಿದ್ವಿ. ನಿಮ್ಮಮ್ಮ ತೋಟದಲ್ಲಿದ್ದಾರೆ ಅಂದ್ರು, ಇಲ್ಲೇನೆ ಮಾಡ್ತಾ ಇದೀಯಾ? ಲೇ, ಇವಳು ಲೀಗ್ ಬಿಟ್ಟಿದ್ದಾಳೆ. ಹಾಗೇನೂ ಇಲ್ಲ. ಅದೇ ಕಂಡ್ರು ಪ್ರೀತಿ ಅಂದ್ರೆ. ಇರ್ಲಿ ಹೇಳೆ. ಹೌದೇ, ಅವನಂದ್ರೆ ನಂಗಿಷ್ಟ. ಅವಳ ಹೆಸರು ಯಾವತ್ತೋ ನಂಗೆ ಎದೆ ಮೇಲೆ ಬರ್ದಾಗೋಯ್ತು. ಹೌದು, ಫಿಕ್ಸೆ. ಆಲ್ಮೋಸ್ಟ್ ಫಿಕ್ಸ್. ಮತ್ತ್ಯಾಕೆ ಅಷ್ಟೊಂದು ಸತಾಯಿಸ್ತಾ ಇದೀಯಾ? ನನ್ಗೆ ಯಾಕೋ ಈ ಮ್ಯಾಟ್ರ್ ಇವತ್ತೇ ಫೈನಲ್ ಆಗೋದು ಒಳ್ಳೇದು ಅಂತ ಅನಿಸ್ತಿದೆ. ಅದಕ್ಕೆ ನಿಮ್ನೆಲ್ಲ ಬರಕ್ ಹೇಳಿದ್ದು. ಹೌದು. ನೀನು ಅವನು ಮಾತಾಡೋಕೆ ಮಧ್ಯದಲ್ಲಿ ಸುಮ್ನೆ ನಾವ್ಯಾಕೆ? ನೀವೆಲ್ಲ ನನ್ ಜೊತೆ ಬಂದ್ರೆ ಪ್ಲೀಸ್ ಪ್ಲೀಸ್. ರಾಧೆ ಜೊತೆ 16,000 ಜನ ಗೋಪಿಕೆಯರ್ ಎದುರು ಕೃಷ್ಣ ಒಬ್ನೇ ಇರ್ಬೇಕು. ಹೌದು ಮಗ. ಸರಿ ಮಗ, ಆಲ್ ದ ಬೆಸ್ಟ್. ಓಕೆ, ಬಾಯ್ ಬಾಯ್. ಏ ಹುಷಾರು ಮಗ. ಮಗ ಲೇ, ಅವ್ನು ಈ ಕಡೆನೆ ಬರ್ತಾ ಇದ್ದಾನೆ. ಇದೇ ರೈಟ್ ಟೈಮ್. ಹೌದೇ, ಇವತ್ತಿದೆ. ರೊಮ್ಯಾಂಟಿಕ್ ಫೀಲ್ ಇರ್ಬೇಕಾದ್ರೆ ಹಾರರ್ ಎಫೆಕ್ಟ್ ಬರ್ತಾ ಇತ್ತಲ್ಲ. ಅಯ್ಯೋ ರೀ, ನೀವಾ? ಜೀವನ ಪೂರ್ತಿ ಇಟ್ಕೋಬೇಕಾಗಿರೋ ಕೈನ ಇವಾಗೆ ಬಿಟ್ಬಿಡು ಅಂತಿದ್ಯಾ?
ರೀ ಆ? ನಿಮ್ಮನ್ನ ಯಾಕೆ ನಾನ್ ಪ್ರೀತಿಸ್ಬೇಕು ಅಥವಾ ನೀವ್ ಯಾಕೆ ನನ್ನನ್ನೇ ಪ್ರೀತಿಸ್ಬೇಕು? ಈ ಪ್ರಪಂಚದಲ್ಲಿ ಬೇರೆ ಯಾರು ಸಿಗ್ಲಿಲ್ವಾ ನಿಮ್ಗೆ? ಲೀಲಾ, ಈ ಭೂಮಿ ಮೇಲೆ ಒಬ್ರನ್ನೊಬ್ರು ಇಷ್ಟಪಡ್ತಾರಂದ್ರೆ ಈ ಪ್ರಕೃತಿನೇ ಆ ಪ್ರೇಮಕ್ಕೆ ಸಾಕ್ಷಿಯಾಗಿರುತ್ತೆ, ಗೊತ್ತಾ? ರೀ ಸ್ವಲ್ಪ ಅರ್ಥ ಆಗೋ ತರ ಹೇಳ್ರಿ. ಓಕೆ, ನಿಮ್ಮ ಪ್ರೀತಿಗೆ ಈ ಪ್ರಕೃತಿಯಲ್ಲೇ ಸಾಕ್ಷಿ ಇದೆ. ಅದು ನಾಳೆ ನಿಮಗೆ ತೋರಿಸ್ತೀನಿ, ಓಕೆನಾ? ಓಕೆ ಸರಿ, ಮತ್ತೆ ನಾಳೆ ಬೆಳಗ್ಗೆ 9 ಗಂಟೆಗೆ ವೀರಾಂಜನೇಯ ಸ್ವಾಮಿ ಬೆಟ್ಟಕ್ಕೆ ಬನ್ನಿ, ನಿಮಗೆ ಅದನ್ನ ತೋರಿಸ್ತೀನಿ. ಓಕೆ ಸರಿ, ಬರ್ತೀನಿ. ಓಕೆ, ಬಾಯ್. ಬಾಯ್. ಏ ಲೀಲಾ, ಹಾ ನಿಮ್ಮ ಅಪ್ಪಂಗೊಂದ್ ಗ್ಲಾಸ್ ಟೀ ತಗೊಂಬಾ. ಓಕೆ ಮಾ. ಅಮ್ಮ ಅಮ್ಮ ಏನು? ಅರ್ಜೆಂಟ್ ಬರ್ತದೆ ಅಮ್ಮ ಅಮ್ಮ ಅರ್ಜೆಂಟ್ ಬರ್ತದೆ. ಏನಂತ ತೊಡೆ ಮೇಲ್ ಮಾಡಿಸ್ಕೊಳ್ಳ, ಹೋಗ್ ತಿಪ್ಪೆ ಮೇಲ್ ಮಾಡ್ಕೊಂಡ್ ಬಾ. ಆಯ್ತು. ಅಮ್ಮ ಕಾಫಿ ಮಿಕ್ಸ್ ಮಾಡಿಟ್ಟಿದ್ದೀನಿ, ಅಪ್ಪಂಗ್ ನಿನ್ನೆ ಕೊಟ್ಬಿಡು, ಓಕೆನಾ? ಅಪ್ಪ ಬಾಯ್, ಬೇಗ ಬಂದ್ಬಿಡೆ. ಬಾಯ್ 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 ಬಾಯ್. ಅಕ್ಕ ಅಕ್ಕ ಬೇಗ ತೊಳಿ, ಅಕ್ಕ ಅಕ್ಕ ಬೇಗ ತೊಳಿ. ಛೀ, ಅದ್ನೇನ್ ಕವನ ತರ ಹೇಳ್ತಾ ಇದ್ಯಾ? ಹೋಗ ಅಮ್ಮನ ಹತ್ರ ತೊಳ್ಸ್ಕೊ, ನಂಗೆ ಟೈಮ್ ಇಲ್ಲ. ಅಮ್ಮ ಅಮ್ಮ ಬೇಗ ತೊಳಿ ಅಮ್ಮ, ಅಮ್ಮ ಅಮ್ಮ ಬೇಗ ತೊಳಿ ಅಮ್ಮ. ನಾಲ್ಕು ಮನೆ ಕೇಸ್ ಹಚ್ಚುತ್ತಾ ಇದೆಯಲ್ಲ, ಕರ್ಮ. ತಗೊಳ್ರಿ ಕಾಫಿ. ಬೇಗ ಬಾ ಅಮ್ಮ. ಯಾವಾಗ್ಲೂ ಹಿಂಗೆ. ನಡಿ, ತೊಳಿತೀನಿ. ಲೀಲಾ ಅವ್ರೆ, ಏನ್ರಿ ಆಗ್ಲೇ ಬಂದೇ ಬಿಟ್ಟಿದ್ದೀರಾ? ರೀ, ಅದೇನೋ ಸಾಕ್ಷಿ ತೋರಿಸ್ತೀನಿ ಅಂತ ಕರೆದ್ಬಿಟ್ಟು ಆಗ್ಲೇ ಬಂದಿದ್ಯಾ ಅಂತ ಕೇಳ್ತಾ ಇದ್ದೀರಾ? ಓ, ಕೂಲ್ 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 ಕೂಲ್. ಏನು ಅಷ್ಟೊಂದು ಅರ್ಜೆಂಟಾ? ನೋಡಿ ಲೀಲಾ ಅವ್ರೆ, ಒಂದ್ ಹುಡ್ಗಂಗೆ ಇದೇ ಹುಡುಗಿ ಅಂತ ಆ ಸ್ವರ್ಗದಲ್ಲೇ ಫಿಕ್ಸ್ ಆಗೋಗಿರುತ್ತೆ. ಅಂತ ಪ್ರೇಮಿಗಳಿಗೆ ಸಾಕ್ಷಿ ಅಂತ ಈ ಭೂಮಿ ಮೇಲೆ ಸೃಷ್ಟಿಯಾಗಿರುತ್ತೆ. ತೋರ್ಸಿ ಮತ್ತೆ. ಇರ್ರಿ, ಪ್ರೀತಿಯಲ್ಲಿ ತಾಳ್ಮೆ ಇರ್ಬೇಕು. ಈಗ ನೋಡ್ರಿ, ನಿನ್ನಲ್ಲಿ ಮೊದಲು ನನ್ನಲ್ಲಿ ಕೊನೆ. ಲೀ ಲೀ ಈಗಲಾದ್ರೂ ನಂಬ್ತೀರಾ? ನನ್ನಲ್ಲಿ ಮೊದಲು ನಿನ್ನಲ್ಲಿ ಕೊನೆ. ಇಲ್ಲ, ಯಾಕೆ ಡಲ್ಲ ಬಿಟ್ಟೆ? ಹಾ, ನಾವು ಪ್ರೀತಿಸೋದ್ರಲ್ಲಿ ಅರ್ಥ ಇಲ್ಲ. ಪ್ಲೀಸ್ ನನ್ನ ಮರ್ತ್ಬಿಡು. ಏನಾಯ್ತು? ಲೀಲಾ, ನಿಂತ್ಕೋ ಲೀಲಾ. ನನ್ ಕರಿತಾನೆ ಇದೆ, ಹಿಂಗ್ ಹೋಗ್ತಾನೆ ಇದೆಯಾ? ನೀನ್ ಎಜುಕೇಟೆಡ್ ಆಗಿ ಈ ಕಾಲದಲ್ಲೂ ಜಾತಿ ಧರ್ಮ ಮತ ಅಂತ ನೋಡ್ತೀಯಾ? ದಯವಿಟ್ಟು ಆಗಿದ್ದೆಲ್ಲ ಒಂದ್ ಕಹಿ ಕಟ್ನೆ ಅಂತ ಮರ್ತ್ಬಿಡು.
ನಿನಗೆ ಪ್ರಪೋಸ್ ಮಾಡಕ್ಕಿಂತ ಮುಂಚೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೇಕಿತ್ತಲ್ವಾ? ನನಗೆ ಭಯ ಆಗ್ತಾ ಇದೆ ಇಲ್ಲಿ. ಪ್ರೀತಿನ ಎದುರಿಸ್ಬೇಕಂದ್ರೆ ಮೊದಲು ಅದ್ರ ಎದುರು ನಿಂತ್ಕೋಬೇಕು. ನೀನ್ ನೋಡಿದ್ರೆ ಓಡೋಗ್ತಾ ಇದೀಯಾ. ಅಲ್ಲ, ಒಂದ್ ಹೇಳಿಲ್ಲ, ನಾನು ಈ ಧರ್ಮದಲ್ಲಿ ಹುಟ್ಟಿತ್ತಪ್ಪ, ನಿಮ್ ಪ್ರೀತಿ ತಪ್ಪ. ನನಗೆ ಈ ಸಮಾಜನ ನಮ್ಮ ಮನೆಯವ್ರನ್ನ ಎದುರಿಸಕ್ಕೆ ಭಯ ಆಗ್ತಾ ಇದೆ. ಸರಿ ಬಾ.